ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಲತಾ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ರೆಸಿಪಿಯೊಂದಿಗೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಒಂದು ಕೆಂಪು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ನೋಡಿ, ಕೆಂಪು ಚಟ್ನಿಗೆ ಏನೇನು ಹಾಕಿದ್ದೀನಿ ಅಂತ. 15 ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಲ್ಲ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು. ಬನ್ನಿ ಇವಾಗ ಇದನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಇಲ್ಲಿ ರುಬ್ಬಿರೋ ಅಂತಹ ಕೆಂಪು ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಈರುಳ್ಳಿ, ಹಸಿಮೆಣಸಿಕಾಯಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಕೂಡ ನಾನು ಯಾವುದ್ರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ದೋಸೆ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಸಾಲ್ಟ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಮತ್ತು ಕೊತ್ತಂಬರಿ. ಈಗ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಡೋಣ. ಈಗ ದೋಸೆ ಹಿಟ್ಟು ರೆಡಿ ಆಯಿತು. ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಜೀರಿಗೆ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ಹದಕ್ಕೆ ದೋಸೆ ಹಿಟ್ಟು ರೆಡಿ ಆಯಿತು. ಬನ್ನಿ ಈಗ ದೋಸೆ ಹಾಕೋಣ ಫ್ರೆಂಡ್ಸ್. ನೋಡಿ, ಈಗ ತವ ಚೆನ್ನಾಗಿ ಕಾದಿದೆ. ಬನ್ನಿ ದೋಸೆ ಹಾಕೋಣ. ಇಲ್ಲಿ ನೋಡ್ಬೋದು, ನಾನು ಯಾವುದೇ ಅಡುಗೆಗೆ ಇದು ಗಾಣದ ಎಣ್ಣೆನೇ ಯೂಸ್ ಮಾಡ್ತೀನಿ. ಹಾಗಾಗಿ ನನಗೇನು ಭಯ ಇಲ್ಲ. ಯಾವುದೋ ಪಾಕೆಟ್ ಎಣ್ಣೆ ತಿಂತಾಯಿದ್ದೀನಿ, ಇಲ್ಲಿ ದಪ್ಪ ಆಗ್ಬಿಡ್ತೀನೋ, ಇಲ್ಲ ಆರೋಗ್ಯ ಕೆಡುತ್ತೋ ಅನ್ನೋ ಭಯ ನನಗಿಲ್ಲ. ನಾನು ಯಾವಾಗಲೂ ಗಾಣದ ಎಣ್ಣೆನೇ ಯೂಸ್ ಮಾಡ್ತೀನಿ. ಬನ್ನಿ ಈಗ ದೋಸೆ ಮೇಲೆ ಎಣ್ಣೆ ಹಾಕೋಣ. ನೋಡಿ, ದೋಸೆ ಹಾಕ್ತಾಯಿದ್ದೀನಿ. ನಾನು ತುಂಬ ದೊಡ್ಡದಾಗೂ ಹಾಕೋದಿಲ್ಲ, ತುಂಬ ಚಿಕ್ಕದು ಹಾಕಲ್ಲ, ಮೀಡಿಯಮ್ಮಾಗಿ ದೋಸೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿಕಾಯಿ, ಜೀರಿಗೆ ಎಲ್ಲ ಯಾವ ಥರ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಈಗ ನಾನು ಇಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ಫಸ್ಟು ತವಾಗ ಆಯಿಲ್ ಹಾಕೋದಿಲ್ಲ, ದೋಸೆ ಹಾಕಿ ಆಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ದೋಸೆ ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಎಣ್ಣೆನಾದರೂ ಹಾಕೋಬೋದು, ತುಪ್ಪನಾದರೂ ಹಾಕೋಬೋದು, ಅದು ನಿಮ್ಮ ಇಷ್ಟ. ನಾನು ತುಪ್ಪನ ಸಾಂಬಾರಲ್ಲಿ ಮುದ್ದೆ ಜೊತೆಗೆ ಮಾತ್ರ ಜಾಸ್ತಿ ಇಷ್ಟಪಡ್ತೀನಿ. ದೋಸೆಗೆಲ್ಲ ನಾನು ತುಪ್ಪ ಹಾಕೋದಿಲ್ಲ. ನಾನು ರುಬ್ಬಿರೋ ಅಂಥ ಈ ಕೆಂಪು ಚಟ್ನಿನ ದೋಸೆ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಯಾಕೆ ಹುಣಸೆಹಣ್ಣು, ಬೆಲ್ಲ ಮತ್ತು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಇದು ಕೈಯಲ್ಲಿ ಹಾಕಿದ್ರೆ ರುಚಿ ಹೆಚ್ಚು. ನೀವು ಕೇಳಿರ್ಬೋದು, ಹಿಂದಿನ ಕಾಲದಲ್ಲಿ ಯಾವುದೇ ಅಡುಗೆ ಮಾಡಲಿ ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಕೈಯಲ್ಲಿ ರೆಡಿ ಮಾಡಿ ನಮಗೆ ಊಟ ಕೊಡ್ತಾಯಿದ್ರು. ಅದಕ್ಕೆ ಆ ರುಚಿ ಹೆಚ್ಚುತ್ತಿತ್ತು ಅನಿಸುತ್ತೆ. ಅದಕ್ಕೆ ನಾನು ಆದಷ್ಟು ಯಾವುದು ಬಿಸಿ ಕೈಗೆ ತಾಕಲ್ವೋ ಅದಕ್ಕೆ ಸ್ವಲ್ಪ ನಾನು ಕೈ ಯೂಸ್ ಮಾಡಿ ನಾನು ಮನೇಲಿ ಎಲ್ರಿಗೂ ಅಡುಗೆ ಮಾಡಿ ಕೊಡ್ತೀನಿ. ನೋಡಿ, ಈಗ ದೋಸೆಗೆ ಕೆಂಪು ಚಟ್ನಿ ಹಚ್ಚಾಯಿತು. ಜಾಸ್ತಿ ಖಾರ ಏನಿಲ್ಲ, ಬ್ಯಾಡಗಿ ಮೆಣಸಿಕಾಯಿ ಅಲ್ವಾ, ಖಾರ ಇರೋದಿಲ್ಲ. ಈಗ ನಾನು ಇದ್ರ ಮೇಲೆ ಏನು ಆ್ಯಡ್ ಮಾಡ್ತಿದ್ದೀನಿ ಅಂತ ಗೊತ್ತಾ ನಿಮಗೆ? ನೋಡಿ, ಈ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹುರಿಗಡಲೆ ಮತ್ತು ಶೇಂಗಾನ ಹುರಿದು ಪೌಡ್ರ್ ಮಾಡಿದ್ದೀನಿ. ಇದ್ರ ಮೇಲೆ ಆ್ಯಡ್ ಮಾಡೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ. ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ. ಜಾಸ್ತಿ ಇದನ್ನು ಆಂಧ್ರ ಸೈಡು ಈ ಥರ ದೋಸೆಗೆ ಹುರಿಗಡಲೆ ಪೌಡ್ರ್ ಯೂಸ್ ಮಾಡಿದೆ ಅವ್ರು ಮಾಡೋದೇ ಇಲ್ಲ. ಕೆಂಪು ಚಟ್ನಿಗೆ ಈ ಥರ ಹುರಿಗಡಲೆ ಪೌಡ್ರ್ ಯೂಸ್ ಮಾಡೇ ಮಾಡ್ತಾರೆ. ಆದರೆ ನಾನು ಇದನ್ನು ತುಂಬ ವರ್ಷದಿಂದ ಈ ಥರ ದೋಸೆ ಹಾಕ್ತೀನಿ. ಯಾಕಂದರೆ ನನಗೂ ಇದು ಭಾಳ ಇಷ್ಟ. ಅವರು ನೋಡಿ ಕಲ್ತಿದ್ದೀನಿ ಅಂತಲ್ಲ, ಇದು ನಾನೇ ಮಾಡಬೇಕಂತ ಕಲ್ತ್ಕೊಂಡಿರೋದು. ಬನ್ನಿ ಈಗ ದೋಸೆ ಬೆಂದಿದೆ, ಎತ್ತೋಣ. ದೋಸೆ ಎತ್ತೋಣ ಬನ್ನಿ. ಇವಾಗ ದೋಸೆ ಚೆನ್ನಾಗೆಲ್ಲ ಕಡೆ ಬೆಂದಿದೆ. ಈಗ ದೋಸೆ ತೆಗೆದು ಅದನ್ನು ಊಟ ಮಾಡಿದ್ವಿ. ನೋಡಿ, ಗೋಲ್ಡ್ ಕಲರ್ ಬಂದಿದೆ. ಇದು ಈರುಳ್ಳಿ, ಕೊತ್ತಂಬರಿ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ. ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಕೆಂಪು ಚಟ್ನಿ ದೋಸೆ ಕೊತ್ತಂಬರಿ ಚಟ್ನಿಯೊಂದಿಗೆ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ನಾನು ಮಾಡಿರೋ ಈ ದೋಸೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನಾನು ನಿಮ್ಮ ಪ್ರೀತಿಯ ಲತಾ.